ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾಳೆ ಮದುವೆ ಇರೋದಕ್ಕೆ ನಾವು ಒನ್ ಡೇ ಬಂಕ್ ಹಾಕ್ಕೊಂಡು ಕಾಲೇಜ್ನ ನಾನು ನನ್ನ ಫ್ರೆಂಡ್ ಇಲ್ಲೆಲ್ಲ ಅಲ್ಲೆಲ್ಲ ಕೊಳ್ಳೆಗಳಿಗೆ ಹೋಗ್ತಾ ಇದ್ದೀವಿ. ಸೊ ಅವಳು ಬರ್ತಾ ಇರೋದನ್ನು ನೋಡಿ ಗೈಸ್, ಹೇಗೆ ಬರ್ತಾವಳೆ ಅಂತ. ಅವಳು ಬರೋದನ್ನು ನೋಡಿದ ತಕ್ಷಣ ನನ್ನ ಮೈಂಡಲ್ಲಿ ಒಂದೇ ಒಂದು ಡೈಲಾಗ್ ನೆನಪಾಗಿದ್ದು. ಏನಪ್ಪ ಅದು ಅಂತಂದರೆ, ದಂಡಿಗೆ ಇರಲಿಲ್ಲ, ದಾಳಿಗೆ ಎದುರಲಿಲ್ಲ, ಈ ಗಾಡಿಗಳಿಗೆ ಎದುರ್ತೀನ ಅನ್ನೋ ಥರ ಬರ್ತಾವಳೆ ಗೈಸ್. ಯಾರಾದರೂ ಗುದ್ಕೊಂಡು ಹೋದ್ರೆ ಏನು ಕತೆ, ಒಂದು ಕೈಯಾದರೂ ಅಡ್ಡ ಇಗ್ಬೇಕು ತಾನೆ, ಅದರಲ್ಲಿ ಬೇರೆ ನಾಚಿಕೆ. ಓಹೋ ಹೋ ಹೋ. ಯಾರು ಬರ್ತಾ ಇರೋದು ಅಂದ್ಕೊಂಡಿದ್ದೀರಾ? ನನ್ನ ಫ್ರೆಂಡ್ ಫಸ್ಟೇ ಹೇಳಿದ್ಲು ಗೈಸ್, ಬರಂಗಿದ್ರೆ ಏನಾದರೂ ಗಿಫ್ಟ್ ತಗೊಬನ್ನಿ, ಇಲ್ಲಾಂದರೆ ಹಾಗೆ ಬರಬೇಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಒಂದು ಫೋಟೋ ತಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡು ಹೋಗಿದ್ವಿ. ಸೊ ಇವಳು ಕರ್ಕೊಂಡು ಹೋದೆ. ಯಾಕೆ ಅಂತಂದರೆ ಇವಳು ಚೆನ್ನಾಗಿ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ಇವಳು ನೋಡಿದ್ರೆ ಫೋನಲ್ಲೇ ಮಾತಾಡ್ತಾ ಇದ್ಲು ಗೈಸ್. ಸರಿ ಅಂತ ಹೇಳ್ಬಿಟ್ಟು ಅವರು ಫೋಟೋ ಎಲ್ಲ ಪ್ಯಾಕ್ ಮಾಡಿದರು. ಫೋಟೋ ತಗೊಂಡು KSRTC ಬಸ್ ಹತ್ಬಿಟ್ವಿ. ಆ ಬಸ್ಸಲ್ಲಿ ನೋಡಿ ಗೈಸ್, ಜನ ಜಂಗುಳಿ ಹೆಂಗವ್ರೆ ಅಂತ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದರು. ಅದರಲ್ಲಿ ನಿಮ್ಗೆ ತೋರಿಸ್ಬೇಕಲ್ವ, ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಬಿಟ್ಟೆ. KSRTC ಬಸ್ಸಲ್ವ ಗೈಸ್, ಅದಕ್ಕೋಸ್ಕರ ಎಷ್ಟು ದೂರ ಆದರೂ ಹೋಗ್ತೀವಿ. ಏನು ಕಾಸು ದುಡ್ದೇನು ಖರ್ಚಿರಲ್ವಲ್ಲ, ಅದಕ್ಕೋಸ್ಕರ. ಸೊ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಎಷ್ಟು ದೂರ ಆದರೂ ಹೋಗ್ಬೋದು. ತೋರಿಸ್ಕೊಂಡು ಮತ್ತು ನಾವು ನಿಂತ್ಕೊಂಡೇ ಇದ್ವಿ. ಅದರಲ್ಲಿ ಯಾರೋ ಒಬ್ಬರು ಎದ್ದೇಳಿದ್ರು, ಅದಕ್ಕೆ ಇಬ್ಬರು ಸೇರಿ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಆರಾಮಾಗಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ನೇತ್ರನ ಮಾತ್ರ ಫುಲ್ಲು ಹೋಗ್ಲಿ ಬಿಡಿ ಗೈಸ್, ತುಂಬ ಬ್ಯೂಟಿಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವಳೋ. ನನಗಂತೂ ನಾನೇ ಫಿದಾಗ್ಬಿಟ್ಟೆ ಗೈಸ್. ಹಾಸ್ಟೆಲ್ ಬಿಟ್ಟಿದ್ದೆ ಬೇಗ ಗೈಸ್, ಅದಕ್ಕೋಸ್ಕರ ನಮ್ಮ ಹಾಸ್ಟೆಲಲ್ಲಿ ಅಷ್ಟು ಬೇಗ ಊಟ ಮಾಡಲ್ಲ ಕಣೆ ಅಂದಿದ್ದು ಒಂದೇ ಗೈಸ್. ಅವಳೇ ಟಿಫನ್ ಬಾಕ್ಸ್ ತಗೊಬಂದ್ಬಿಟ್ಟಿದ್ಲು. ಸೊ ಅವಾಗ ನನಗೊಂದೇ ಫೀಲ್ ಆಗಿದ್ದು ಗೈಸ್, ಇದ್ರೆ ನಿನ್ನಂಥ ಫ್ರೆಂಡ್ ಇರ್ಬೇಕು ಕಣೆ ಅಂತ, ಇದ್ರೆ ನಿನ್ನಂಥ ಫ್ರೆಂಡ್ ಇರ್ಬೇಕು ಕಣೆ ಅಂತ. ಸೊ ನಾನು ಆ ಥರ ಫೀಲ್ ಆಗ್ತಾ ಇದ್ದಿದ್ದಕ್ಕೆ ನನ್ನ ಫ್ರೆಂಡ್ ಸಾಕು ಮುಚ್ಕೊಂಡು ತಿನ್ನೆ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ತಿನ್ಕೊಂಡು ಫುಲ್ಲು ಬಸ್ ಪೂರ ತಿನ್ಕೊಂಡೇ ಹೋಗಿದ್ದೆ ಗೈಸ್. ನಾನು ಒಬ್ಬಳೇ ತಿಂದರೆ ಎಲ್ಲಿ ಹೊಟ್ಟೆ ನೋವು ಬರ್ತದೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೂ ಒಂದು ತುತ್ತು ತಿನ್ನಿಸ್ದೆ ಗೈಸ್. ಅವಳು ಪಾಪ ತಿನ್ನಲ್ಲ, ಯಾಕಂತಂದರೆ ಅವಳಿಗೆ ವಾಮಿಟ್ಸ್ ಬರುತ್ತೆ ಅಂತಂದೆ. ಸೊ ಅದಕ್ಕೆ ನಾನು ಒಬ್ಬಳೇ ಆ ದೊಡ್ಡ ಬಾಕ್ಸ್ನ ಖಾಲಿ ಮಾಡಿಬಿಟ್ಟೆ ಗೈಸ್. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವನ್ನೆಲ್ಲ ಹೇಳೋಕ್ಕಾಗಲ್ಲ ಹಾಸ್ಟೆಲ್ ಊಟನ. ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟೊತ್ತಿಗೆ ನಾವೇನೋ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದೀವೇನೋ ಅನ್ನೋ ಫೀಲ್ ಆಗ್ತಾಯಿತ್ತು ಗೈಸ್. ಯಾಕಂತಂದರೆ ಅಷ್ಟು ಬೆವ್ರು ಬರ್ತಾಯಿತ್ತು. ಅವಳು ನೋಡಿದ್ರೆ ನನ್ನ ಫ್ರೆಂಡ್ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ ಗೈಸ್. ವಾಮಿಟ್ಸ್ ಅಂದರೆ ವಾಮಿಟ್ಸ್ ಅವಳಿಗೆ ಬಸ್ಸಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅವಳಿಗೆ ಲಾಂಗ್ ಜರ್ನಿ ಆಗಲ್ಲವಂತೆ ಬಸ್ಸಲ್ಲಿ. ಸೊ ಅದಕ್ಕೆ ಪಾಪ ಸುಸ್ತಾಗ್ಬಿಟ್ಟು ದ್ರಾಕ್ಷಿ ಆದರೂ ತಿನ್ನೆ ಅಂತ ಹೇಳ್ಬಿಟ್ಟು ಅವಳೇ ತಗೊಬಂದ್ಲು ಹೋಗಿ. ಸೊ ಇಬ್ಬರು ತಗೊಬಂದು ನಾನು ಸ್ವಲ್ಪ ಬೈತಾ ಇದ್ದೆ ಗೈಸ್, ಏನು ಹುಡುಗಿನೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಅವಳು ಏನು ತಲೆಗೆ ಹಾಕ್ಕೊಂಡೆ. ಇಬ್ಬರು ಸರಿ ಅಂತ ಹೇಳ್ಬಿಟ್ಟು ಕೊಳ್ಳೆಗಾಲ ಕಡೆ ಇರೋ ನೇಚರ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಿಜವಾಗ್ಲೂ ಎಷ್ಟು ಸಖತ್ತಾಗೈತಂತಂದರೆ ನಾನು ಈ ಥರ ಇರುತ್ತೆ ಅಂದ್ಕೊಂಡೆ ಇದ್ದೀನಿ ಗೈಸ್. ಫೈನಲಿ ನಾವು ರೀಚ್ ಆಗಿಬಿಟ್ವಿ. ನಮ್ಮ ಪವಿತ್ರ ನೋಡಿ ಗೈಸ್, ಮದುವೆ ಹುಡುಗಿ ತಗೊಂಡು ಬರ್ತಾವಳೆ. ಇವ್ರ ನಾಯಿ ಇದು, ಅವ್ರ ಬಾವ ಇದು ಕಾಣಿಸ್ತಾರೆ. ಪೊಲೀಸು ಜಾಸ್ತಿ ಮಾತಾಡಿ ಕಮೆಂಟ್ಸ್ ಹಾಕ್ಬೇಡ್ರಿ ಪೊಲೀಸವರು. ನೋಡಿ ನಿಮ್ಗೇನಾದ್ರು ಕೇಸ್ ಸಾಲ್ವ್ ಮಾಡ್ಬೇಕಂದ್ರೆ ಅಕ್ಕ ಚೆನ್ನಾಗಿದೆ. ನೀವು ಹಬ್ಬ ಇದು ಪವಿತ್ರ ಅವರಮ್ಮ ಕಾಣಿಸಲ್ಲ ಯಾರು, ಹತ್ರ ಹೋಗಿ. ಇವ್ರು ಪವಿತ್ರ ಅವರಮ್ಮ ಗೈಸ್. ಅಲ್ಲಿ ಅಜ್ಜಿ ತಾದಾಗ ಹೋಗಿ ಅವ್ರ ಅಕ್ಕನೂ ಬರ್ತಾವ್ರೆ. ಎಲ್ಲ ಫ್ಯಾಮಿಲಿನೇ ಆಗ್ಬಿಡ್ತೀನಿ. ಹಾಯ್